Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಒಂದು ಕಡೆಗೆ ಮಗ ನಾಪತ್ತೆಯಾಗಿದ್ದಾನೆ, ಕುಟುಂಬಕ್ಕೊಂದು ದೊಡ್ಡ ಕೆಟ್ಟ ಹೆಸರು ಬಂದಿದೆ. ಇದರಿಂದ ಹೊರಗಡೆ ಬರೋದು ಹೇಗೆ? ಜೊತೆಗೆ ಏನು ಅಂತಂದರೆ ಕಂಬಿ ಎಣಿಸಬೇಕಾದಂಥ ಸ್ಥಿತಿ. ಯಾರಿಗೆ ಹೇಳಿ ಇದು 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 ಯಾವ ಪಾಪದ ಫಲ ಇದು? ಈ ಚಿಂತೆ ಅತ್ಯಂತ ಸಹಜವಾಗಿಯೇ ಜೈಲಲ್ಲಿದ್ದಂಥವರಿಗೆ ಕಾಡ್ತಾನೆ ಇರುತ್ತೆ. ರೇವಣ್ಣ ಕೂಡ ಇದೇ ರೀತಿ ಚಿಂತೆಯಲ್ಲಿ ಮಗ್ನರಾಗಿದ್ದಾರೆ. ಮಧ್ಯರಾತ್ರಿ ತನಕ ನಿದ್ದೆ ಇಲ್ಲ. ಯಾಕಿಂಥ ಸ್ಥಿತಿ ಬಂತು? ಇದೇ ಸಮನೆ ರೇವಣ್ಣ ಚಟಪಡಿಸ್ತಾ ಇದ್ರಂತೆ. ರಾತ್ರಿ ನಿದ್ದೆ ಮಾಡಿಲ್ಲ ಅವರು. ಚಿಂತೆ ಟೈಮ್ ಟು ಟೈಮ್ ಊಟನೂ ಕೂಡ ಮಾಡ್ತಾ ಇಲ್ಲ ಅಂತ. ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ಕೊಟ್ಟರಂತೆ ಸಿಬ್ಬಂದಿ. ತಡವಾಗಿ ತಿಂದ್ರಂತೆ. ಹೊಟ್ಟೆ ನೋವು. ಹೀಗಾಗಿ ಒಂದು ಲೆಕ್ಕದಲ್ಲಿ ಹೊಟ್ಟೆ ನೋವು, ಇನ್ನೊಂದು ಕಡೆಗೆ ಮನಸ್ಸಿನ ನೋವು, ಇನ್ನೊಂದು ಕಡೆಗೆ ಹೃದಯದ ಬೇನೆ. ಎರಡ ಸ್ವಲ್ಪ ಜಾಸ್ತಿ ನಿಗಾ ಇರಿಸಿದ್ದಾರೆ ಹೊಟ್ಟೆ ನೋವು ಅನ್ನುವಂಥ ಕಾರಣಕ್ಕೋಸ್ಕರ. ಆಗಾಗ ನೋಡ್ತಾ ಇರ್ತಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಧ್ಯರಾತ್ರಿ 12 ಗಂಟೆ ತನಕ ರೇವಣ್ಣ ಚಿಂತೆ ಮಾಡ್ತಾ ಕೂತಿದ್ರಂತೆ. ಯಾರಿಗಾದರೂ ಹೇಗಿದ್ದಂಥ ವ್ಯಕ್ತಿ ಹಿಂಗಾದರೆ ಗತಿ ಏನು? ಹೇಗಿದ್ದಂಥ ಕುಟುಂಬ ಎಂಥ ಕೆಟ್ಟ ಹೆಸರು ಬಂದ್ಬಿಡ್ತು ನೋಡಿ. ಮಗ ಇನ್ನೂ ಪತ್ತೆ ಇಲ್ಲ, ಎಲ್ಲಿದ್ದಾನೆ ಏನು ಅನ್ನುವಂಥದ್ದು ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಹುಡುಕಾಟ ಶುರುವಾಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಓಡಾಡ್ತಾ ಇದ್ದಾರಾ, ಅದರ ಮೇಲೂ ಕೂಡ ಕಣ್ಣಿಡಲಾಗಿದೆ. ಇನ್ನೇನೇನು ಮುಜುಗರಗಳು ಕಾದಿದೆಯೋ, ನಿನ್ನೆ ಎಲ್ಲೋ ಒಂದು ಕಡೆಗೆ CV ನಾಗೇಶ್ ವಾದ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಆಶಾಭಾವನೆ ಮೂಡಿತ್ತು. ಭಾಳ ಅದ್ಭುತವಾದಂಥ ಪ್ರಶ್ನೆಗಳನ್ನು ಹಾಕಿದ್ರು ನೋಡಿ. ಎಂತೆಂಥ ಅದ್ಭುತವಾದ ಪ್ರಶ್ನೆಗಳನ್ನ ಹಾಕಿದ್ರು ಅವರು ಅಂತಂದರೆ, ಆಯಿತು ಸ್ವಾಮಿ, ರೇವಣ್ಣವರು ಹೇಳಿದ್ರು ಕರ್ಕೊಂಬನ್ನಿ ಅಂತ. ರೇವಣ್ಣವ್ರು ಕರ್ಕೊಂಬನ್ನಿ ಅಂತ ಹೇಳಿದ ತಕ್ಷಣ ರೇವಣ್ಣವ್ರನ್ನ ಅರೆಸ್ಟ್ ಮಾಡ್ತೀರಿ. ನಾಳೆ ಯಾರಾದರೂ ಮುಖ್ಯಮಂತ್ರಿಗಳು ಕರ್ಕೊಂಬನ್ನಿ ಅಂತ ಹೇಳಿ ಕರ್ಕೊಂಬಂದರು ಅಂತಂದರೆ ಮುಖ್ಯಮಂತ್ರಿಗಳನ್ನೇ ಅರೆಸ್ಟ್ ಮಾಡ್ತೀರಾ ಅಂತ ಪ್ರಶ್ನೆ. ಎಲ್ಲ ನಿನ್ನೆಯ ಸ್ಥಿತಿಗತಿಗಳು ನೋಡಿದ್ರೆ ಸಿಕ್ಬಿಡ್ಬೋದು ಬೇಲು ಅಂತ ಇತ್ತು. ಯಾವುದು ಕೂಡ ಆಗಲಿಲ್ಲ. ಮತ್ತೆ ಇದು ಮುಂದಕ್ಕೆ ಹೋಗ್ತಾನೇ ಇದೆ. ಹೀಗಾಗಿ ಪರಪರ ಅಗ್ರಹಾರ ಜೈಲಿನಲ್ಲಿ ರೇವಣ್ಣ ಚಿಂತೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಯಾಕಂದರೆ ನಾನು ಹೇಳ್ತಾ ಇದ್ದೆ, ಜಾಮೀನು ಅರ್ಜಿ ವಿಚಾರಣೆ ನಿನ್ನೆ ಏನಾಯಿತು, ನಿನ್ನೆ ಆದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಿರುವಂಥ ಮಾತುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ನಿಜಕ್ಕೂ ಇಲ್ಲಿ ಹೇಳಲೇಬೇಕು. ಯಾಕಂದರೆ ನೀವು 2 ಜನನಾದರೂ ಬಂದು ವಾದ ಮಾಡಿ ಸರ್ಕಾರದ ಪರವಾಗಿ, ಆದರೆ ನಾವು ಪದೇ ಹಿಂಗೆ ಮುಂದಕ್ಕೆ ಹಾಕೋಕ್ಕಾಗಲ್ಲ ಅಂತ ಜಡ್ಜ್ ಹೇಳಿದ್ದಿದೆಯಲ್ಲ, ಅದ್ಭುತ ಅದು. ಇದೆಲ್ಲದರ ಹೊರತಾಗಿನೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಯಿತು. ಎಲ್ಲ ಒಂದು ಕಡೆಗೆ ಸಾಕಷ್ಟು ಟೈಮ್ ತಗೊಂಡ್ರು ಲಾಯರ್ಗಳು. ಹೀಗಾಗಿನೇ ರೇವಣ್ಣ ಅವರಿಗೆ ಮತ್ತಷ್ಟು ಟೆನ್ಷನ್ ಬಂದಿದೆ. ಜಾಮೀನು ಸಿಕ್ಕೇ ಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಜಾಮೀನು ಸಿಗಲಿಲ್ಲ. ಹೀಗಾಗಿ ಚಿಂತೆ ಅನ್ನುವಂಥದ್ದು ಅತ್ಯಂತ ಸಹಜವಾಗೇ ಇದೆ. ಯಾರ್ಯಾರು ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ ಆಪ್ತರು, ಅವ್ರ ಎದುರುಗಡೆನೂ ಕೂಡ ರೇವಣ್ಣ ಇದೇ ರೀತಿ ಹತ್ಕೊಂಡ್ರಂತೆ. ಎಂಥ ಸ್ಥಿತಿ ಬಂದ್ಬಿಡ್ತು ನೋಡಿ ಅಂತ. ವಿಪರೀತ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಯಾರ್ಯಾರದ್ದು ಏನೇನು ಪಾತ್ರ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲದೂ ಕೂಡ ಗೊತ್ತಿದೆ ರೇವಣ್ಣವ್ರಿಗೆ. ಕ್ವಾರಂಟೈನ್ ಸೆಲ್ನಲ್ಲಿರುವಂಥ ರೇವಣ್ಣ ಕಣ್ಣೀರು ಹಾಕ್ತಾ ಕೂತ್ಕೊಂಡಿದ್ದಾರೆ. ನಿನ್ನೆ ಜಾಮೀನು ನಿರೀಕ್ಷೆಯಲ್ಲಿದ್ದರು, ಆದರೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಯಿತು. ಹೀಗಾಗಿ ಏನಂದರೆ ಬೇಲ್ ಸಿಕ್ಕೇ ಬಿಡುತ್ತೆ, ಹೊರಗಡೆ ಬರ್ತೀನಿ ಅನ್ನುವಂಥ ಭಾವನೆ ಇತ್ತು ರೇವಣ್ಣವ್ರಿಗೆ. ಆದರೆ ಬೇಲ್ ಸಿಗಲಿಲ್ಲ. ಜೈಲಿನಲ್ಲಿ 2ನೇ ದಿನ ಕಳೆಯಬೇಕಾದಂಥ ಸ್ಥಿತಿ. 2ನೇ ದಿನ ಸಾಮಾನ್ಯ ಸಂಗತಿನಾ? ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಾನು ಹೇಳ್ತಾ ಇದ್ದೆ, ಒಂದು ಕಡೆಗೆ ಏನು ಅಂತಂದರೆ ಈ ರೀತಿ ಕಳಂಕಗಳು ಬಂದುಬಿಟ್ರೆ, ಈ ರೀತಿ ಆರೋಪಗಳು ಬಂದುಬಿಟ್ರೆ, ಈ ರೀತಿ ಕಂಬಿ ಎಣಿಸುವಂಥ ಸ್ಥಿತಿ ಬಂದುಬಿಟ್ರೆ, ಈ ರಾತ್ರಿ ಹಲವಾರು ದಿನಗಳ ಕಾಲ ಈ ಜೈಲಿನಲ್ಲಿ ಕೊಳೆಯುವಂಥ ಸ್ಥಿತಿ ಬಂದುಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ರೇವಣ್ಣವರಿಗಿದೆ. ಹೇಗಿದ್ದವ್ರು ಹೇಗಾದರು ಅನ್ನುವಂಥದ್ದು ಇದೆಯಲ್ಲ, ಆ ಪ್ರಶ್ನೆ ಕೂಡ ಇದೆ. ಜೊತೆಗೇನು ಅಂದರೆ ಅವರು ಯಾರ್ಯಾರು ಅವರ ಹತ್ತಿರದವ್ರು ಬರ್ತಾ ಇದ್ದಾರೆ ಅವ್ರ ಹತ್ರನೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರಂತೆ. ನಿನ್ನೆ ಬಹಳ ನಿರೀಕ್ಷೆ ಇತ್ತು ಅವರಿಗೆ, ಖಂಡಿತವಾಗಲೂ ಜಾಮೀನು ಸಿಗ್ಬೋದು ಅಂತ. ಮತ್ತೆ ಅರ್ಜಿಯ ವಿಚಾರಣೆ ಮುಂದಕ್ಕೆ ಹೋಗಿದೆ. ನಿನ್ನೆಯ ಚಟುವಟಿಕೆಗಳು ಏನೇನು, ರೇವಣ್ಣವರು ಹೆಂಗೆ ರಾತ್ರಿ ಕಳೆದರು, ಅದರ ಬಗ್ಗೆ ಹೆಚ್ಚಿನ ವಿವರಗಳೇನಿದೆ ಪ್ರದೀಪ್?
ರಂಗನಾಥ್, ಏನು ಮಾಜಿ ಸಚಿವ ರೇವಣ್ಣನವರು ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದ್ರು, 4 ದಿನ SID ಕಸ್ಟಡಿಯಲ್ಲಿ ಕಳೆದು ಈಗ 2 ದಿನ ಪರಪ್ಪನಗರ ಜೈಲಿನಲ್ಲಿ ಕಳೆದಿರುವಂತದ್ದು. ಆದ್ರೆ ಈ ಮಧ್ಯೆ ನಿನ್ನೆ ಜಾಮೀನು ಅರ್ಜಿ ಏನು ವಿಚಾರಣೆ ಇತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ, ಬಹುತೇಕ ರೇವಣ್ಣನವರಿಗೆ ಜಾಮೀನು ಸಿಗಬಹುದು ಅಂತಾನೆ ಒಂದು ರೀತಿ ವಾದ ಮಂಡಿಸಲಾಗಿತ್ತು, ಅಂದ್ರೆ ವಕೀಲರು CV ನಾಗೇಶ್ ಅವರು. ಆದ್ರೆ CV ನಾಗೇಶ್ ಅವರ ವಾದಕ್ಕೆ ಪ್ರತಿವಾದ ಮಂಡಿಸಿದಂತಹ ಸರ್ಕಾರಿ ಅಭಿಯೋಜಕರು ಈ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು, ಯಾಕಂತ ಹೇಳಿದ್ರೆ ರೇವಣ್ಣ ಅವರು ಪ್ರಭಾವಿಯಾಗಿದ್ದಾರೆ, ಜೊತೆಗೆ ಅವರ ಮಗ ಏನಿದ್ದಾರೆ ಪ್ರಜ್ವಲ್ ರೇವಣ್ಣ, ಇವರ ಅತ್ಯಾಚಾರದ ಏನು ಪ್ರಕರಣ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಅಂದ್ರೆ ಒಂದು ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸು ರೇವಣ್ಣ ಅವ್ರ ಮೇಲಿರುವಂತದ್ದು. ಈ ಕಾರಣಕ್ಕಾಗಿ ಅವರಿಗೆ ಜಾಮೀನನ್ನ ಕೊಡಬಾರದು, ಅವರಿಗೆ ವಿಚಾರಣೆ ನ್ಯಾಯಾಂಗ ಬಂಧನದಲ್ಲಿರಬೇಕು, ಸಾಕ್ಷಿಗಳ ನಾಶ ಆಗುವ ಸಂಭವ ಇದೆ, ಈ ಕಾರಣಕ್ಕಾಗಿ ನಮ್ಗೆ ಇನ್ನೂ ಸಹ ಕಾಲಾವಕಾಶ ಬೇಕು ಅಂತ ವಾದ ಮಾಡಿಕೆ ಕೇಳಿದ್ರು. ಈ ಹಿನ್ನೆಲೆ ಏನು ಜಾಮೀನು ಅರ್ಜಿ ವಿಚಾರಣೆನ ಸೋಮವಾರಕ್ಕೆ ಮುಂದೂಡಿದ್ರು. ಹೀಗಾಗಿ ರೇವಣ್ಣ ಅವರು ನಿನ್ನೆ ಜಾಮೀನು ಸಿಗಬಹುದು ಅಂತ ಒಂದು ದೊಡ್ಡ ನಿರೀಕ್ಷೆಯಲ್ಲಿದ್ರು. ಆದ್ರೆ ಜಾಮೀನು ನಿನ್ನೆಯೂ ಸಹ ಅವರಿಗೆ ಸಿಗದೆ ಜೈಲಿಂದ ಹೊರಗಡೆ ಬರಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ನಿನ್ನೆ ರಾತ್ರಿಯೂ ಸಹ HD ರೇವಣ್ಣ ಅವರು ಜೈಲಿನಲ್ಲಿ ಕಾಲ ಕಳೆದಿರುವಂತದ್ದು. ರಾತ್ರಿ ನಿನ್ನೆ ಜಾಮೀನು ಅರ್ಜಿ ಮುಂದೂಡಿದ ನಂತರ ಯಾರು ಅವರ ಭೇಟಿಗೆ ಬಂದಿದ್ದಂತಹ ಅವರ ಆಪ್ತ ಬಳಗ ಆಗಿರ್ಬೋದು ಅಥವಾ ವಕೀಲರಾಗಿದ್ದು ಎಲ್ಲರೂ ಜೊತೆಲೂ ಸಹ ತಮ್ಮ ಬೇಜಾರನ್ನ ತಮ್ಮ ನೋವನ್ನ ರೇವಣ್ಣ ಅವರು ತೋಡ್ಕೊಂಡಿರೋದೇ ಅಂತ ಗೊತ್ತಾಗಿದೆ. ಜೊತೆಗೆ ರಾತ್ರಿ ಲೇಟಾಗಿ ಊಟ ಮಾಡಿ ರಾತ್ರಿ ಲೇಟಾಗಿ ಸಹ ಮಲಗಿದ್ದಾರೆ. ಇವತ್ತು ಬೆಳಿಗ್ಗೆ 6 ಎದ್ದು ಈಗ ಏನು ನಿನ್ನೆಯ ವಿದ್ಯಮಾನಗಳೇನಿದೆ, ಪ್ರತಿವಾದ ಏನಿತ್ತು, ಯಾವ್ಯಾವ ರೀತಿಯ ಎರಡು ಕಡೆಯ ವಾದ ಮತ್ತು ಪ್ರತಿವಾದ ಮಂಡಿಸಿದ್ದಾರೆ ಅದ್ರ ಬಗ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ರೇವಣ್ಣ ಅವರು ಪಡ್ಕೊಂಡಿದ್ದಾರೆ. ಇವತ್ತು ಸಹ ರೇವಣ್ಣ ಪರ ವಕೀಲರು ಜೈಲಿಗೆ ಭೇಟಿ ನೀಡಿ ಈ ಒಂದು ಪ್ರಕರಣ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ರೇವಣ್ಣ ಅವರಿಂದನೂ ಸಹ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ಒಂದು ವಿಚಾರಣೆಯ ವೇಳೆ ಅಂದ್ರೆ ಸೋಮವಾರ ಏನು ಜಾಮೀನು ಅರ್ಜಿ ಇದೆ ಈ ವಿಚಾರಣೆ ವೇಳೆ ಯಾವ ರೀತಿಯಾದಂತಹ ಮತ್ತಷ್ಟು ವಾದವನ್ನು ಮಂಡಿಸಬೇಕು, ರೇವಣ್ಣ ಅವರಿಗೆ ಯಾವ ರೀತಿಯಾಗಿ ನಾವು ಜಾಮೀನನ್ನ ಕೊಡಿಸಿ ಹೊರಗಡೆ ಕರ್ಕೊಂಡು ಬಂದಿರೋ ಬಗ್ಗೆ ಎಲ್ಲಾ ರೀತಿಯ ಚರ್ಚೆಗಳು ಸಹ ವಕೀಲರ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸದ್ಯಕ್ಕಿರುವಂತಹ ಮಾಹಿತಿ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.